ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೆ. ಈ ಬಿಜಾಪುರ ಜಿಲ್ಲೆ ನೀರಾವರಿಗೆ ಪರಮ ಪೂಜ್ಯರಾಗಿರ್ತಕ್ಕಂಥ ದೇವೇಗೌಡರ ಕೊಡುಗೆ ಅಪಾರ. ಯಾವ ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು, ಒಂದು ದೊಡ್ಡವರಾಗಬೇಕು. ಒಂದನೇದು ತಾಯಿ, ಎರಡನೇದು ಮಡದಿ ಎಷ್ಟು ಸಾಥ್ ಕೊಡ್ತಾರೋ ರಾಜಕೀಯ ರಂಗದಾಗ ಆಗಿರ್ಬೋದು, ವೈಯಕ್ತಿಕ ಜೀವನದಲ್ಲೇ ಆಗಿರ್ಬೋದು, ಅನೇಕ ವಿಚಾರದಲ್ಲಿ. ಈಗ ಇಲ್ಲಿ 1947 ಸ್ವಾತಂತ್ರ್ಯ ಸಿಕ್ಕ ನಂತರ ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿನೇ ಇದ್ದಿದ್ದಿಲ್ಲ. ಆಲಮಟ್ಟಿ ಕಟ್ಟಿ 24 ಕ್ರಸ್ಟ್ಗೇಟ್ವರೆಗೆ ಎತ್ತರ ಮಾಡಿ ಕಟ್ಟಕಡೆ ಕರ್ನಾಟಕದ ಕಟ್ಟಕಡೆ ತಾಲೂಕಾಗಿರ್ತಕ್ಕಂಥ ಸಿಂಧಿ, ಇಂಡಿ, ಚರ್ಚನ ಭಾಗದಲ್ಲಿ ನೀರಾವರಿ ಮಾಡಿರ್ತಕ್ಕಂಥ ಏಕೈಕ ನಾಯಕರು, ರಾಷ್ಟ್ರ ನಾಯಕರು, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹೆಮ್ಮೆ ಪುತ್ರ ದೇವೇಗೌಡರ ಅವ್ರ ಸಾಧನೆ ತುಂಬ ದೊಡ್ಡದು. ಅದ್ರ ಜೊತೆಯಲ್ಲೇ ನಮ್ಮ ತಾಯಿಯಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ತಾಯಿ ಅಂದರೂ ತಪ್ಪಾಗಲಿಕ್ಕಿಲ್ಲ, ಚೆನ್ನಮ್ಮ ತಾಯಿಯವರು. ಇವತ್ತು ಆ ನೀರಾವರಿ ಆಗುವಂಥ ಪ್ರಧಾನಿ ಆಗುವಂತಾಗ ತಾಯಿಯವರು ಭಾಳಷ್ಟು ಸಾಥ್ ಕೊಟ್ಟು ಅವರ ಎಲ್ಲ ಕೆಲಸ ಬದಲಿಗೆ ಇವತ್ತು ಸಾರ್ವಜನಿಕ ಜೀವನಕ್ಕೆ ದೇವೇಗೌಡರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚೆನ್ನಮ್ಮ ತಾಯಿ ಕೋಟಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಎರಡನೇ ಅವತಾರ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಇವತ್ತಿನ ದಿವಸ ನೀರಾವರಿ ಮಾಡಿದ್ದಿಲ್ಲ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತೆಲ್ಲ ರೈತರು ಎಲ್ಲಿ ಇರ್ತಿದ್ದಿಲ್ಲ, ಎಲ್ಲ ಗೋಳೆ ಹೋಗ್ಬಿಡ್ತಿದ್ರು. ಅಂಥದನ್ನು ಕೆಲಸ ಮಾಡಿ ನೀರಾವರಿ ಮಾಡಿ ಇವತ್ತು ಅನೇಕ ರೈತರು ಭಾಳವನ್ನು ಬೆಳೆದಿದೆ. ಅದಕ್ಕೆ ಕಾರಣರ ಜೊತೆಯಲ್ಲಿ ಚೆನ್ನಮ್ಮ ತಾಯಿಯವರು, ಕುಮಾರಣ್ಣವರು, ನಿಖಿಲ್ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಅಣ್ಣವರು ಭಾಳಷ್ಟು ಇದು ಐತಿ. ಅದಕ್ಕೆ ಅತ್ಯಂತ ನಾವು ನಮ್ಮ ಅಪ್ಪವರು ಇವ್ರಿಗೆ ಗೌಡರಿಗೆ ಭೇಟಿ ಆದಾಗ, ನಮ್ಮ ದೀಪಾವಳಿ ಸಂದರ್ಭದಲ್ಲಿ ಭೇಟಿ ಆದಾಗ ಚೆನ್ನಮ್ಮ ತಾಯಿಯವರು ಹಾಗೆ ಹೋಗ್ಬೇಡ್ರಪ್ಪ ನೀವು, ನಮ್ಮ ಕ್ಯಾಂಡಿಡೇಟ್ ಬೇಡಿ ಪಾಟೀಲ್ ಅವರನ್ನು ನಮ್ಮನ್ನು ಕೂಡಿಸಿ ಊಟ ಮಾಡಿಸಿ ಇವತ್ತು ನಮಗೆ ಅವರು ಕುಟುಂಬದ ಸದಸ್ಯರ ಮಕ್ಕಳು ಯಾರು ನೋಡಿದ್ರು ಅವತ್ತು ನಮ್ಗೆ ಮುದ್ದೆ ತಿನ್ನಿಸಿದ್ರು. ನಮ್ಮ ಉತ್ತರ ಕರ್ನಾಟಕದ ಮುದ್ದೆ ಇಲ್ಲ, ಆದರೆ ಇಲ್ಲಿ ಮುದ್ದೆ ತಿಂದು ಊಟ ಮಾಡಿಸಿ ನಮ್ಗೆ ಒಳ್ಳೆಯದಾಗಲಿಕ್ಕೆ ಆಶೀರ್ವಾದ ಮಾಡೋದು ತಾಯಿ ಸಿಗಂಗಿಲ್ಲ. ಇವತ್ತು ನಮ್ಮ ಕರ್ನಾಟಕನೇ ತಾಯಿ ಕಳ್ಕೊಂಡು ಬಡವಾಗಿದೆ. ಅವ್ರಿಗೆ ಉತ್ತರ ಕರ್ನಾಟಕದ ಪರವಾಗಿ ಅವರನ್ನು ಕುಟುಂಬಕ್ಕೆ ಅವರೆಲ್ಲ ಬಂಧುಗಳಿಗೆ ಶಕ್ತಿ ತುಂಬಲಿ. ಅದು ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ, ಅವ್ರ ಬಿಜಾಪುರ ಸಿದ್ದೇಶ್ವರ ಸ್ವಾಮೀಜಿ ಆಶೀರ್ವಾದ ಆ ಕುಟುಂಬಕ್ಕೆ, ಆ ಮನೆತನಕ್ಕೆ ಯಾವಾಗಲೂ ಇದೆ ಅಂತ ನಾನು ಭಾವಿಸಿ ಅವರ ಆತ್ಮಕ್ಕೆ ಶಾಂತಿ ಶ್ರೀಶೈಲಗೌಡ ಪಾಟೀಲ್ ಇಲ್ಲಿ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಬೇರೆ ಜಲ್ಲೆಗಳಿಂದಲೂ ಕೂಡ ಅಭಿಮಾನಿಗಳು ಬಂದು ಅವರ ದರ್ಶನ ಕೂಡ ಮಾಡ್ತಿದ್ದಾರೆ. ನಮ್ಮೊಂದಿಗೆ ಅಂತಿಮ ದರ್ಶನ ಮಾಡುವಂತಹ ಅಭಿಮಾನಿಗಳು ಅವ್ರಿಗೆ ನಾವು ಮಾತಾಡೋಕೆ ನೀವು ಎಲ್ಲಿಂದ ಬಂದಿದ್ದೀವಿ? ಸರ್, ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು. ಮಾನ್ಯ ದೇವೇಗೌಡರು ಭಾಳಷ್ಟು ಉತ್ತರ ಕರ್ನಾಟಕ ಯಾರಾದ್ರೆ ನಮ್ಮ ರಾಷ್ಟ್ರಗಳಿಗೆ ಕೆಲಸ ಮಾಡಿದ್ರಿಂದ ಅದು ಪರಮ ಪೂಜ್ಯ ದೇವೇಗೌಡರು ಮಾಜಿ ಪ್ರಧಾನಿ ಮಣ್ಣಿನ ಮಗ, ಕರ್ನಾಟಕ ಹೆಮ್ಮೆಯ ಪುತ್ರ. ಅವರ ಇವತ್ತು ಚೆನ್ನಮ್ಮ ತಾಯಿಯವರು ನಿಧನಾಗಿಲ್ಲ. ನಮಗೆ ರಾತ್ರಿ 8 ಗಂಟೆಗೆ ಗೊತ್ತಾಯಿತು. 9 ಗಂಟೆ VRLಗೆ ಬಂದ್ಬಿಟ್ಟು ನಮ್ಮಲ್ಲಿ ಸಾಕಷ್ಟು ಕಾರ್ಯಕರ್ತರು ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅಪಾರವಾದಂಥ ಬಂಧು ಬಳಗ ದೇವೇಗೌಡರ ಕುಟುಂಬಕ್ಕದ. ಯಾಕಂತಂದ್ರೆ ಬಡವರಿಗೆ ರಾಜಕೀಯ ಹಿನ್ನೆಲೆ ಕೊಟ್ಟಿರ್ತಕ್ಕಂಥ ಯಾವ ಪಕ್ಷ ಆಗಿತ್ತು ಅಂದ್ರೆ ಅದು ಜನತಾದಳ ಮತ್ತು ದೇವೇಗೌಡರ ಪಕ್ಷ. ಪ್ರಾಮಾಣಿಕತೆ ಹೆಸರಾಗಿರ್ತಕ್ಕಂಥದ್ದು ದೇವೇಗೌಡರು ಮತ್ತು ಅವ್ರ ಕುಟುಂಬ. ಕುಮಾರಣ್ಣವರು ಅತ್ಯಂತ ಸರಳ ಸಜ್ಜನಿಕೆ, ತಾಯಿ ಹೃದಯವಂತದವರು. ಅದಕ್ಕಾಗಿ ನಾವು B.Pharm ತೊಗೊಳಕ್ಕೆ ಬಂದಾಕ B.Pharm ಕೊಟ್ಟು ನಮಗೆ ಇಲ್ಲಿ ಊಟ ಮಾಡಿಸಿ ಮತ್ತು ನಿಮ್ಗೆ ಒಳ್ಳೆಯದಾಗಲಿಕ್ಕೆ ಚೆನ್ನಮ್ಮ ತಾಯಿಯವ್ರ ಕಡೆಯಿಂದ ಮುದ್ದೆ ತಿಂದದ್ದು ಭಾಳಷ್ಟು ನಮಗೆ ನೆನಪು. ಎಂಥ ದೊಡ್ಡವರು ಇಲ್ಲಿ ಮನೆ ಕರ್ಕೊಂಡು ಊಟ ಮಾಡಿಸ್ತಾರೆ ಅಂದ್ರೆ ಈಗಿನ ಕಾಲದಾಗ ಅಸಾಧ್ಯ ಮಾತ್ರ. ನಾನು ಕೊನೆಯದಾಗಿ 1 ವರ್ಷ ಹಿಂದೆ ನೀರಾವರಿ ಹೋರಾಟಕ್ಕೆ ಆಹ್ವಾನ ಕೊಡಕ್ಕೆ ಬಂದಿದ್ದೇವೆ, ಕೇಳಕ್ಕೆ ಬಂದಿದ್ದು, ಸಲಹೆ ಕೇಳಕ್ಕೆ ಬಂದಿದ್ದೇವೆ. ಇನ್ನೂ ಆಲ್ಮಟ್ಟಿ ಎತ್ತರ ಮಾಡಬೇಕು, ಆಮೇಲೆ ಇನ್ನೂ ತುಂಬ ಕೆರೆ ತುಂಬ ಯೋಜನೆ, ಇನ್ನೂ ಅನೇಕ ಕೆಲಸ ಇದಾವೆ. ತಾವು ಮಾಡಿರ್ತಕ್ಕಂಥ ಕಾರ್ಯ ಅಲ್ಲಿಗೆ ನಿಂತುಬಿಡ್ತು. ಇನ್ನು 224 ಟ್ರಸ್ಟ್ ಗೇಟ್ ನೀವು ಮುಂದುವರೆದಿದ್ದೀರಿ ಅಂದ್ರೆ ಆಗ್ತಿತ್ತು. 221 ಟ್ರಸ್ಟ್ ಗೇಟ್ ಅಷ್ಟೇ ಆಗಿದೆ. ಅದಕ್ಕೆ ನಾವು ಹೋರಾಟ ಹೇಗೆ ಮಾಡಬೇಕು ಅಂತ ನಾವು ಸಲಹೆ ಕೇಳಕ್ಕೆ ಅಜ್ಜವ್ರ ಬಳಿ ಬಂದಿದ್ದೇವೆ. ಅವಾಗ ತಾಯಿಯವರು ಅವರು ಊಟ ಮಾಡೋ ಹೊತ್ತಾಗ ನಮಗೂ ಊಟ ಮಾಡಿಸ್ಬೇಕು. ಮುದ್ದೆ ಚೆನ್ನಮ್ಮವರಿಗೆ ಆಸಿಡ್ ಗಾಡಿ ಆಗಿದೆ, ಆದರೂ ಕೂಡ ಭಾಳ ಪಾತ್ರ. ಈ ಒಂದನೇದು ಏನಾಗಿದೆ ಅಂದರೆ ನಾವು ಒಂದನೇದು ತಾಯಿ ಋಣ ಇರ್ತದೆ. ಹೆಂಗಂದ್ರೆ ನಾವು ಪ್ರೌಢಾವಸ್ಥೆಗೆ ಬರುತ್ತಾನೆ ತಾಯಿ ಋಣ ಇರ್ತದೆ. ನಮ್ಮ ಮದುವೆ ಆದಮೇಲೆ
ತಾಯಿ ಸ್ವರೂಪಲೇ ಮಡದಿ ಆಗ್ತಾಳೆ. ಆ ಎಲ್ಲ ಯಶಸ್ವಿಗೆ ದೇವೇಗೌಡರಿಗೆ, ನಮ್ಮ ರಾಜ್ಯದ ಯಶಸ್ವಿಗೆ, ಉತ್ತರ ಕರ್ನಾಟಕ ಯಶಸ್ವಿಗೆ ಚೆನ್ನಮ್ಮ ತಾಯಿಯವರು ಕೊಡೆ ಕೂಡ ಅಪಾರವಾದಂತ ನಾ ಹೇಳಬೇಕಾಗಿ ಇಷ್ಟಪಡ್ತೀನಿ. ಅದಕ್ಕೆ ಇದಿಷ್ಟು ಚೆನ್ನಮ್ಮ ಅವರ ಮೃತದೇಹವನ್ನು ಅಂತಿಮ